ಸುಮಂಗಲಿ ಆಗಿರೋಂತ ಹರ್ಸಿದ್ ನೀನೆ ನನ್ನ ಅರ್ಶನ ಕುಂಕುಮ ಅಳ್ಸಕ್ ಬಂದಿದ್ಯಾ? ಕಾಲಿಗೆ ಹಾಕಿರೋ ಗೋರಂಟಿ ಅಳ್ಸೋಗೋ ಮುಂಚೆ ಮಾವ ಕಟ್ಟಿರೋ ತಾಳಿನ ಕಿತ್ಕೊಳ್ಳಕ್ ಬಂದಿದ್ಯಾ ತಾಯಿ? ನಿನಗೆ ಆಶೀರ್ವಾದ ಮಾಡಿರುವುದಕ್ಕೆ ನನ್ನ ಪ್ರೀತಿಯನ್ನು ಸಾಯಿಸು ಎನ್ನುವಿಯಾ? ನೀನು ಸೌಭಾಗ್ಯವತಿಯಾಗಿರು ಎಂದು ಆಶೀರ್ವದಿಸಿರುವುದಕ್ಕೆ ನನ್ನ ಸೌಭಾಗ್ಯವನ್ನು ಕಳೆದುಕೋ ಎನ್ನುವಿಯಾ? ನಿನಗೆ ಅಭಯ ಕೊಟ್ಟಿರುವುದಕ್ಕೆ ನಿನ್ನನ್ನು ಕಾಪಾಡುವುದು ನನ್ನ ಧರ್ಮ. ನಾನು ನನ್ನ ಧರ್ಮವನ್ನು ನೆರವೇರಿಸುವುದು ಎಷ್ಟು ಮುಖ್ಯವೋ ತಪ್ಪು ಮಾಡಿರುವವರನ್ನು ಶಿಕ್ಷಿಸುವುದು ಕೂಡ ಅಷ್ಟೇ ಮುಖ್ಯ. ಪಕ್ಕಕ್ಕೆ ಸರಿ ನಿಂತ್ಕೊಳಗಮ್ಮ ತಾಯಿ. ನೀನ್ ಅನ್ಕೊಂಡಿದ್ದ ಹಾಗೆ ನನ್ ಮಾವ ಮಾಡಿರೋದು ಏನ್ ಕೆಟ್ಟ ಕೆಲ್ಸ ಅಲ್ಲ ಅಮ್ಮ. ದೇವಸ್ಥಾನದಲ್ಲಿರೋ ಮಣಿನ ನನ್ ಮಾವ ಸ್ವಾರ್ಥಕ್ಕೆ ತಗೊಂಬಂದಿಲ್ಲ ಅಮ್ಮ. ಜನ್ಮ ಕೊಟ್ಟಿರೋ ತನ್ನ ತಾಯಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗ ಆಗಿ ಅವ್ರ ಜವಾಬ್ದಾರಿ ಮಾಡಿದ್ದಾರೆ. ನಮ್ಮ ಅತ್ತೆನ ಬದುಕಿಸ್ಕೊಳ್ಳಕ್ಕೆ ಆ ಸಂಜೀವಿನಿ ಮಣಿನ ತಗೊಂಡ್ ಬಂದ್ರು. ಸ್ವಾಮಿ, ನೀವು ತರೋದಕ್ಕೆ ಹೇಳಿದ ಸಂಜೀವಿನಿ ಮಣಿ ತಗೊಳ್ಳಿ ಸ್ವಾಮಿ. ಶಂಭೋ ಶಂಕರ. ನನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗ ದೇವಸ್ಥಾನದಲ್ಲಿದ್ದ ಸಂಜೀವಿನಿ ಮಣಿ ತಗೊಂಡ್ ಬಂದಿದ್ನಾ? ತಾಯಿನ ಕಾಪಾಡೋದು ಮಗನ್ ಧರ್ಮ ಆಗಿರೋದಕ್ಕೆ ನನ್ ಮಾವ ಮಣಿನ ತಗೊಂಬಂದಿರೋದು. ನೀನ್ ಹೇಳಿರೋ ಧರ್ಮಕ್ಕೆ ನೀನ್ ಕಟ್ಬಿದ್ದಿರೋ ಹಾಗೆ ನನ್ ಮಾವ ಅವ್ರ ಧರ್ಮನ ಮಾಡೋದ್ರಲ್ಲಿ ಏನ್ ತಪ್ಪಿದ್ಯಮ್ಮ? ನನ್ ಗಂಡನ ಸಾಯಿಸೋದು ನಿನ್ ಧರ್ಮ ಆದ್ರೆ ಅವ್ರ ತಾಯಿನ ಬದುಕಿಸ್ಕೊಳ್ಳೋದು ಅಧರ್ಮ ಹೇಗಾಗುತ್ತೆ? ಹೇಳು ನಾಗಮ್ಮ. ನಿನ್ನ ಮಾವ ತನ್ನ ತಾಯಿನ ಬದುಕಿಸಿಕೊಳ್ಳುವುದು ಧರ್ಮ ಎಂದು ಸಮರ್ಥನೆ ಮಾಡುತ್ತಿರುವೆಯೇ ಹೊರತು ನಾನು ನನ್ನ ಕರ್ತವ್ಯವನ್ನು ಪಾಲಿಸುವುದು ಕೂಡ ಧರ್ಮ ಅಲ್ಲವೇ? ಸರಿ, ಧರ್ಮ ಅಧರ್ಮ ಬಗ್ಗೆ ಮಾತಾಡ್ತಿರೋದ್ರಿಂದ ಒಂದ್ ಪ್ರಶ್ನೆಗೆ ಉತ್ತರ ಕೊಡು. ಹಾ, ನೀನು ದೀರ್ಘ ಸುಮಂಗಲಿ ಆಗಿರುವಂತ ಹರ್ಸಿದ್ಯಾ. ನನ್ ಗಂಡನ ಸಾಯಿಸಿ ನೀನ್ ಹರ್ಸಿರೋದನ್ನೇ ಅಪವಿತ್ರ ಮಾಡೋದು ನಿನಗ್ ನ್ಯಾಯನಾ ನಾಗಮ್ಮ? ನನಗ್ ಅನ್ಯಾಯ ಮಾಡೋದು ನಿನಗ್ ನ್ಯಾಯ ಅನ್ಸಿದ್ರೆ ನೀನ್ ಮಾಡೋದೇ ಮಾಡು. ಆದ್ರೆ ಒಂದ್ ಮಾತು. ಏನದು? ನಿನ್ನನ್ನ ನಂಬಿ ಪೂಜೆ ಮಾಡೋ ನನ್ನಂತ ಭಕ್ತರನ್ನ ಕಾಪಾಡೋದು ನಿನ್ ಜವಾಬ್ದಾರಿ ಆಗಿದ್ರೆ ನಿನ್ನಂತ ದೇವತೆ ಹರ್ಸಿರೋದನ್ನ ಗೌರವಿಸೋದು ನಿನ್ ಭಕ್ತೆ ಆಗಿ ನನ್ ಜವಾಬ್ದಾರಿ. ನಿನ್ ಜವಾಬ್ದಾರಿನ ನೀನ್ ಮರ್ತೃನು ನನ್ ಜವಾಬ್ದಾರಿನ ನಾನ್ ಮರೆಯಲ್ಲ. ನನಗ್ ನೀನ್ ಕೊಟ್ಟಿರೋ ಆಶಯ ಅಮಂಗಳ ಆಗ್ಬಾರ್ದು ಅಂದ್ರೆ ನಾನು ಸುಮಂಗಲಿಯಾಗಿ ಸೌಭಾಗ್ಯವತಿಯಾಗಿ ಸಾಯ್ಬೇಕು. ಆ ತರ ಸಾಯಕ್ಕೆ ನಾನು ಈ ನಿಮಿಷನೇ ಸಿದ್ಧವಾಗಿದ್ದೀನಿ. ಮೊದ್ಲು ನನ್ನ ಸಾಯಿಸಿ ಅದಾದ್ಮೇಲೆ ನನ್ನ ಗಂಡನ ಸಾಯಿಸು. ಭೈರವಿ, ನಿನ್ ಧರ್ಮಕ್ಕೆ ನಾನ್ ಅಡ್ಡಿ ಆಗದೆ ಇರೋದ್ರಿಂದ ನನ್ ಧರ್ಮಕ್ಕೆ ನೀನ್ ಕೂಡ ಅಡ್ಡಿ ಆಗ್ಬಾರ್ದು. ಬಾ, ಮೊದ್ಲು ನನ್ನ ಸಾಯಿಸು. ಬಾಮ್ಮ. ಭೈರವಿ,
ಸಾಯಿಸು ನಾಗಮ್ಮ, ಸಾಯಿಸು. ಒಂದು ವಿಷಯವನ್ನು ನೆನಪಿಟ್ಟುಕೋ, ನೀನು ಈಗ ನಾನು ಆ ಅರ್ಜುನನ್ನು ಸಾಯಿಸುವುದನ್ನು ತಡೆದರು ಜಾತಕದ ಪ್ರಕಾರ ಮದುವೆಯಾದ 3 ದಿನದಲ್ಲೇ ನಿನ್ನ ಪತಿ ಮರಣ ಹೊಂದುವನು, ಮರೆಯಬೇಡ. ನಾನ್ ಪೂಜ್ಸೋ ದೇವತೆಯಿಂದಾನೇ ನನ್ನ ಗಂಡನ ಕಾಪಾಡ್ಕೊಂಡಿದ್ದೀನಿ ಅಂದ್ರೆ ಜಾತಕದಿಂದ ಕಾಪಾಡ್ಕೊಳ್ಳಲ್ವೇನಮ್ಮ? ಕಾಪಾಡ್ಕೋತೀನಿ. ನನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಗಂಡನ್ನ ಕಾಪಾಡ್ಕೋತೀನಿ. ನನ್ನ ಮಾವನ್ನ ನೀನ್ ಸಾಯಿಸ್ಬೇಕು ಅನ್ಕೊಂಡ್ರೆ ನನ್ನ ಮಾವನ್ನ ಬದುಕಿಸ್ಕೊಳಕ್ಕೆ ನಾನು ಸಾಯಕ್ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಅದ್ ನಿಂಗೆ ಗೊತ್ತಿರ್ಲಿ ನಾಗಮ್ಮ. ಬಾ ಮಾವ. ನಡೆದಿರುವುದು, ನಡೆಯುತ್ತಾ ಇರುವುದು, ಮುಂದೆ ನಡೆಯುವುದು ಎಲ್ಲ ನಿನಗೆ ತಿಳಿದಿದೆ. ಎಲ್ಲ ತಿಳಿದು ಸಹ ಏನು ಮಾಡಲಾಗದ ನಿಸ್ಸಹಾಯಗಳನ್ನಾಗಿ ಏಕೆ ಮಾಡಿರುವೆ? ಇದು ನಿನಗೆ ನ್ಯಾಯವಲ್ಲ ಶಿವಯ್ಯ. ಎಷ್ಟು ಸಂವತ್ಸರಗಳಿಂದ ನಾನು ನನ್ನ ಮಾವ ನಿನ್ನ ದೇವಾಲಯಕ್ಕೆ ಕಾವಲು ಕಾಯುತ್ತಾ ನಿನ್ನ ದೇವಾಲಯವನ್ನು, ದೇವಾಲಯದ ಸಂಪತ್ತನ್ನು ಸಂರಕ್ಷಣೆ ಮಾಡುತ್ತಿದ್ದೇವೆ. ನಿನಗೆ ಸೇವೆ ಮಾಡುವುದೇ ನಮ್ಮ ಜೀವನದ ಪರಮಾರ್ಥ ಎಂದು ಭಾವಿಸಿರುವ ನನ್ನ ಮಾವನನ್ನು ಕಾಪಾಡಲಿಲ್ಲ. ನನಗೆ ನನ್ನ ಮಾವನನ್ನು ಬದುಕಿಸಿಕೊಳ್ಳುವ ಅವಕಾಶ ಇಲ್ಲದಂತೆ ಮಾಡಿದೆ. ಇದು ನಿನಗೆ ನ್ಯಾಯವಲ್ಲ ಶಿವಯ್ಯ, ನ್ಯಾಯವಲ್ಲ. ನಿನ್ನ ದೇವಾಲಯದಲ್ಲಿದ್ದ ಆ ಮಣಿಯನ್ನು ಹೊತ್ತೊಯ್ದ ಅರ್ಜುನನ್ನು ಸಾಯಿಸಿದರೇನೆ ನನ್ನ ಮಾವ ಬದುಕುವುದು. ಆದರೆ ಆ ಅರ್ಜುನನ್ನು ಸಾಯಿಸುವ ಅವಕಾಶ ನನಗೆ ಇಲ್ಲದಂತೆ ಮಾಡಿ ನಾನೇ ಆ ಭೈರವಿಗೆ ಅಭಯ ಕೊಟ್ಟು ನನ್ನ ಕೈಯಲ್ಲೇ ಅವರ ವಿವಾಹ ನೆರವೇರುವ ಹಾಗೆ ಮಾಡಿದೆ. ಏಕೆ ಹೀಗೆ ಮಾಡಿದೆ ಶಿವಯ್ಯ? ನನ್ನ ಮಾವನನ್ನು ಕಾಪಾಡಿಕೊಳ್ಳುವ ಅವಕಾಶ ಇಲ್ಲದೆ ಇರುವುದರಿಂದ ನನ್ನ ಮಾವನನ್ನು ಬದುಕಿಸಿಕೊಳ್ಳಲಾರೆ. ನನ್ನ ಮಾವ ಇಲ್ಲದೆ ನಾನು ಬದುಕಲಾರೆ. ನನ್ನ ಮಾವನ ಮರಣವನ್ನು ನನ್ನ ಕಣ್ಣಾರೆ ನೋಡಿ ತಡೆದುಕೊಳ್ಳುವ ಶಕ್ತಿ ನನಗೆ ಇಲ್ಲ ಶಿವಯ್ಯ. ಅಂತಹ ಪರಿಸ್ಥಿತಿ ಬರುವ ಮುಂಚೆ ನಿನ್ನ ಕಣ್ಣ ಮುಂದೆ, ನಿನ್ನ ಸನ್ನಿಧಿಯಲ್ಲೇ ನಾನು ಅಗ್ನಿಗೆ ಆಹುತಿಯಾಗಿ ಹೋಗುವೆ, ಆಹುತಿಯಾಗಿ ಬಿಡುವೆ.
ಇಲ್ಲದೆ ನಾನು ಬದುಕಲಾರೆ ಶಿವಯ್ಯ, ನಾನು ಬದುಕಲಾರೆ. ಈ ಜೀವನ ನನಗೆ ಬೇಡ. ನನ್ನ ಮಾವ ಇಲ್ಲದ ಜೀವನವನ್ನು ನಾನು ಊಹೆ ಮಾಡಿಕೊಳ್ಳಲಾರೆ. ಹಾಗಾಗಿ ಆಹುತಿಯಾಗಿ ಹೋಗುವೆ. ನನ್ನನ್ನು ನಿನ್ನ ಸನ್ನಿಧಿಯಲ್ಲಿ ಆಯ್ಕೆ ಮಾಡಿಕೊ ಶಿವಯ್ಯ. ನಾನು ಬದುಕಲಾರೆ. ನಿಲ್ಲು ನಾಗವೇಣಿ. ಏನು ನಾಗವೇಣಿ ನೀನು ಮಾಡುತ್ತಿರುವ ಕೆಲಸ? ಎಂತಹ ಕಾರ್ಯ ಮಾಡಲು ಹೊರಟಿರುವೆಯಮ್ಮ? ನನ್ನ ಮಾವನನ್ನು ಬದುಕಿಸಿಕೊಳ್ಳಲಾಗದೆ ನಿಸ್ಸಹಾಯಗಳಾಗಿ ಆಗಿರಬೇಕು ಗುರುದೇವ. ಸಾವೇ ನನಗೆ ಪ್ರಸಾದ. ನಿಲ್ಲಮ್ಮ. ಪುತ್ರ ಶೋಕದಲ್ಲಿ ನೊಂದುಕೊಳ್ಳುತ್ತಿರುವ ನಿನ್ನ ತಂದೆ ತಾಯರಿಗೆ ಮತ್ತೆ ಇನ್ನಷ್ಟು ನೋವು ಕೊಡಬೇಕೆಂದುಕೊಂಡಿರುವೆಯಾ? ನಿನ್ನ ಮಾವನೆಂದರೆ ನಿನಗೆ ಪ್ರಾಣವೆಂದು ನನಗೆ ತಿಳಿದಿದೆಯಮ್ಮ. ಆದರೆ ನಿನ್ನ ಮಾವನಿಗೋಸ್ಕರ ನಿನ್ನ ಹೆತ್ತವರಿಗೆ ಶೋಕ ತರಿಸುವುದು ನ್ಯಾಯವಲ್ಲ ತಾಯಿ. ಇಷ್ಟು ದಿನ ನಿನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕೆ ಮಣಿಯನ್ನು ಕಳ್ಳತನ ಮಾಡಿರುವುದು ಯಾರೆಂದು ತಿಳಿಯದೆ ಶ್ರಮಪಟ್ಟೆ. ಈಗ ಆ ಮಾನವರ್ಯಾರೆಂದು ನಿನಗೆ ತಿಳಿದಿದೆ. ಆದ್ದರಿಂದ ಅವನನ್ನು ಸಾಯಿಸಿ ನಿನ್ನ ಮಾವನನ್ನು ಬದುಕಿಸಿಕೊ. ಆ ದೇವಸ್ಥಾನಕ್ಕೆ ಯಾರು ಹೋಗ್ಬಾರ್ದು ಅಂತ ಗೊತ್ತಿದ್ದು ನೀನ್ ಯಾಕೋ ಹೋಗಿದ್ದೆ? ನನ್ನನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿನ್ ಪ್ರಾಣ ನೀನ್ ಯಾಕೋ ಕಳ್ಕೋಬೇಕು? ನೀನಿಲ್ಲ ಅಂದ್ರೆ ನಾನು ಅವನವನೇ ಇರ್ತಿರ್ಲಿಲ್ಲಮ್ಮ. ನಿನಗಿಂತ ನನಗೆ ನನ್ನ ಪ್ರಾಣ ಏನು ಹೆಚ್ಚಲ್ಲಮ್ಮ. ಯಾವ ತಂದೆ ತಾಯಿನೇ ಆಗ್ಲಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತಾನೆ ಇಷ್ಟಪಡ್ತಾರೆ. ತಮ್ಮ ಆಸೆಗಳನ್ನೆಲ್ಲ ಹೆತ್ತ ಮಕ್ಕಳ ಮೇಲೆ ಇಟ್ಕೊಂಡಿರ್ತಾರೆ.
ಹೆತ್ತ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತಾರೆ, ಎಂಥ ತ್ಯಾಗ ಬೇಕಾದ್ರೂ ಮಾಡ್ತಾರೆ. ಹೀಗಿರುವಾಗ ನಿನಗೇನಾದ್ರೂ ಆದ್ರೆ ನಾವೆಲ್ಲ ಹೇಗ್ ತಡ್ಕೋತೀವಿ ಅನ್ಕೊಂಡೆ. ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ಭಾವ. ಆ ದೇವಸ್ಥಾನ ತಲುಪಬೇಕು ಅಂತ ಅನ್ಕೊಳ್ಳೋರಾಗ್ಲಿ, ಆ ದೇವಸ್ಥಾನದ ಒಳಗೆ ಹೋಗ್ಬೇಕು ಅನ್ಕೊಳ್ಳೋರಾಗ್ಲಿ ಇಲ್ಲಿವರೆಗೂ ಜೀವಂತವಾಗಿ ಬದುಕಿಲ್ಲ. ಈ ವಿಷಯ ಗೊತ್ತಿದ್ದು ಕೂಡ ನೀವ್ಯಾಕೆ ಹೋದ್ರಿ ಭಾವ? ನನ್ನ ಪ್ರಾಣ ಹೋಗುತ್ತೆ ಅಂತ ಹೆದರ್ಕೊಂಡಿದ್ರೆ ಹೋಗ್ತಿರ್ಲಿಲ್ಲ. ಅಮ್ಮನ ಬದುಕಿಸ್ಕೊಳ್ಬೇಕು ಅನ್ನೋ ಆಸೆಲಿ ಹೋದೆ. ಅಮ್ಮನ ಮೇಲಿರೋ ಪ್ರೀತಿನ, ಅಮ್ಮನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಆಸೆನ ಸಾಯಿಸ್ಕೊಳಕ್ಕಾಗಲಿಲ್ಲ ಬಾವ. ಅದಕ್ಕೆ ಹೋಗಿದ್ದೆ. ನೀನ್ ಹೇಳಿದ್ದು ನಿಜಾನೇ ಅರ್ಜುನ್. ಆದ್ರೆ ನಿನ್ಗೇನಾದ್ರೂ ಆದ್ರೆ ನಾವೆಲ್ಲರೂ ಭಯ ಪಡ್ತೀವಿ ಅನ್ನೋ ವಿಷಯನೂ ಯೋಚನೆ ಮಾಡ್ಬೇಕಲ್ವಾ? ಆ ದೇವಸ್ಥಾನನ ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋದು ಆ ನಾಗಮ್ಮನೆ. ಅವಳೇ ನಮ್ಮ ಮನೆ ದೇವರು ಕೂಡ. ಆ ನಾಗಮ್ಮನೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇನ್ನಿನ್ನನ್ನು ಯಾರು ಕಾಪಾಡ್ತಾರೆ? ಎಲ್ಲರನ್ನೂ ಕಾಪಾಡೋ ನಾಗಮ್ಮನೆ ನಿನ್ನನ್ನ ಸಾಯಿಸ್ತೀನಿ ಅಂತ ಶಪಥ ಮಾಡಿದಾಳೆ ಅಂದ್ರೆ ನಾಗಮ್ಮ ಅವಳ ಶಪಥನ ಹಿಂದಕ್ಕೆ ತಗೊಳ್ಳಲ್ಲ ಅರ್ಜುನ್. ನೀನು ಭೈರವಿ ಕೊರಳಿಗೆ ಕಟ್ಟಿರೋ ಮಾಂಗಲ್ಯದಿಂದಾನೇ ಇವತ್ತು ನಿನ್ನ ನಾಗಮ್ಮ ಸಾಯಿಸದೆ ಕಾಪಾಡಿರೋದು. ಇವತ್ತು ನಿನ್ನನ್ ಸಾಯಿಸದೇ ಇದ್ರು ಆಮೇಲೆ ನಿನ್ನನ್ ಏನ್ ಮಾಡತ್ತೆ ಅಂತ ಭಯ ಆಗ್ತಿದೆ ಅರ್ಜುನ್. ಆ ಸಂಜೀವನಿ ಮಣಿನ ಕದ್ದವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾಗಮ್ಮ ಯಾವತ್ತಿಂದಾನೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದು ನೀನೇ ಅಂತ ಅವಳು ಗೊತ್ತಾದಾಗ ನಿನ್ನನ್ನು ಸಾಯಿಸದೆ ಹಾಗೆ ಉಳಿಸೋ ಪ್ರಶ್ನೆನೇ ಇಲ್ಲ. ಕೊಟ್ಟು ಮಾತು ಉಳಿಸ್ಕೋಬೇಕು ಅನ್ನೋದು ಸರ್ಪ ಜಾತಿ ಲಕ್ಷಣ. ಮಾಂಗಲ್ಯನ ವಾಪಸ್ ತಗೊಂಡ್ ಬರ್ದಿದ್ರೆ ತನ್ನಂತಾನು ದಹನ ಮಾಡ್ಕೋತೀನಿ ಅಂತ ನಾಗಮ್ಮ ಮಾತು ಕೊಟ್ಟಿದ್ಲು. ಕೊಟ್ಟ ಮಾತಿಗೋಸ್ಕರ ಸಾಯಕ್ ಬೇಕಾದ್ರೂ ಸಿದ್ಧವಾಗಿರೋ ಸರ್ಪ ಜಾತಿ ದ್ವೇಷ ಪ್ರತೀಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತವೆ, ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತವೆ ಬಾವ. ನಾಗಮ್ಮ ನಿನ್ನನ್ನು ಸಾಯಿಸ್ತೀನಿ ಅನ್ನೋ ಮಾತನ್ನ ಬಿಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಜೀವನ ಏನಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ ಬಾವ. ಆ ನಾಗಮ್ಮನ್ ಪ್ರತೀಕಾರದ ಬಗ್ಗೆ ನೀವ್ಯಾರು ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ ಅಣ್ಣ. ಇದಕ್ ಮುಂಚೆ ನಂದು ಮಾವಂದು ಬರೀ ಅತ್ತೆ ಮಗನ್ ಸಂಬಂಧ ಅಷ್ಟೇ. ಈ ತಾಳಿನ ಮಾವ ನನಗೆ ಯಾವಾಗ ಕಟ್ಟಿದ್ರೋ ನಮ್ಮಿಬ್ರದ್ದು ಗಂಡ ಹೆಂಡತಿ ಸಂಬಂಧವಾಗಿ ಬದಲಾಗಿದೆ. ನಮ್ಮ ಸಂಬಂಧನ ಯಾರು ಮುರಿಯಕ್ಕಾಗಲ್ಲ. ಯಾವ ಹೆಣ್ಮಕ್ಳಾದ್ರೂ ತಾಳಿ ಕಟ್ಟಿದ ಗಂಡನ್ನೇ ದೇವರಾಗಿ ಸರ್ವಸ್ವವಾಗಿ ನೋಡ್ತಾಳೆ. ನನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ ನಾನು ಪೂಜೆ ಮಾಡೋ ದೇವ್ರನ್ನ ಕೂಡ ಎದುರಿಸ್ತೀನಿ. ನನ್ನ ಗಂಡನ್ನ ಹೇಗೆ ಕಾಪಾಡ್ಕೋಬೇಕೋ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀವು ಗಾಬರಿ ಪಡೋದಾಗ್ಲಿ ಭಯ ಪಡೋದಾಗ್ಲಿ ಮಾಡ್ಕೋಬೇಡಿ. ಮಾವಂಗೆ ಮರಣ ಗಂಡ ಇದೆ ಅಂತ ಗೊತ್ತಿದ್ರು ಮದುವೆ ಆಗಿದ್ದೀನಿ ಅಂದರೆ ಸಮಸ್ಯೆ ಜೊತೆಗೆ ಗಂಡಾಂತರಗಳ ಜೊತೆಗೆ ಹೋರಾಡಿ ಗೆಲ್ತೀನಿ ಅನ್ನೋ ಧೈರ್ಯದಿಂದಾನೇ ಮಾವನ್ನ ಮದುವೆ ಆಗಿದ್ದು ನಾನು.